ಸರ್, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ಭಾರತೀಯ ಪುರದ ರಂಗೋಲಿ ವಿಚಾರದಲ್ಲಿ MLA ಅವರು ಮಗು ತರ ಹೇಳ್ತಾ ಇದ್ರು, ಮೋಹನಣ್ಣ ನಾನು ಹಂಗೆ ಹಿಂಗೆ ಅಂತ. ಈ ರಾಜಕೀಯ ವ್ಯವಸ್ಥೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಈ MLAದು ಪ್ರತಿಷ್ಠೆ, ಗೋವಿಂದರಾಜದು ಸ್ವಾರ್ಥ. ನಾನು ಸರ್ KDP ವಿಚಾರದಲ್ಲಿ ನಮ್ಮಲ್ಲಿ ಜಮೀನು ಹೋಗಿತ್ತು. ಆ ಜಮೀನು ಹೋಗಿದ್ದಾಗ ನಾನು MLAರು ಮತ್ತೆ ಶಾಸಕರ ಹತ್ರ ಎಷ್ಟೋ ಬಾರಿ ಹೋಗ್ಬಿಟ್ಟು ಕೇಳಿದೆ, 10ರಿಂದ 15 ಲಕ್ಷ ಜಾಸ್ತಿ ಮಾಡಿಸ್ಬಿಟ್ಟಿದ್ದೀರಿ ಅಂತ ನಮಗೆ ಕಣ್ಣುರ್ಸಿರು. ನಾವು ಅದನ್ನೇ ನಂಬ್ಕೊಂಡು KDP ರೇಟ್ ಜಾಸ್ತಿ ಮಾಡ್ಸಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ ಅಂದಮೇಲೆ ಇವರು KDP ಕೆಲಸ ತಗೊಳಕ್ ಅರ್ಹರ ಸರ್? ಇವ್ರಿಗೆ ಅರ್ಹತೆ ಎಲ್ಲ ಐತಿ ಇವ್ರಿಗೆ. ಮತ್ತೆ ರಘುವ್ರೆ, ನೀವು ಶಾಸಕರ ಹತ್ರ ಚೆನ್ನಾಗಿದ್ದಾಗ ಯಾವ KDPಲಿ ಏನೇನ್ ಕೆಲಸ ಮಾಡ್ಕೊಂಡಿದ್ದೀರಾ, ನೀವು ಅವ್ರ ಹೆಸರು ಹೇಳ್ಕೊಂಡು ನೀವೇನೇನ್ ಕೆಲಸ ಮಾಡಿದೀರಾ ಪ್ರತಿಯೊಂದು ನಮ್ಮ ಹತ್ರನೂ ಅದಕ್ಕೆ ಮಾಹಿತಿ ಐತೆ. ಜೊತೆಗೆ ರೈತರು ಬಿಡಬೇಕು ಅಂತ ಹೇಳಿ ನಿಮ್ದು ಎಷ್ಟೆಷ್ಟು ಲಾರಿಗಳನ್ನ ಯಾವ ಕಂಪ್ನಿಗೆ ಬಿಟ್ಕೊಂಡ್ರ, ಎಲ್ಲ ಪ್ರತಿಯೊಂದು ಅಲ್ಲಿಗೇನು ನಿಮ್ಮ ಲಾಭಾಂಶ ಏನ್ ಪಡ್ಕೊಂಡ್ರ, ಪ್ರತಿಯೊಂದು ಯಾವ ಹತ್ರ ಏನೆಲ್ಲಿ ಕಮಿಷನ್ ಬಂದೈತೆ ಪ್ರತಿಯೊಂದು ಮಾಹಿತಿ ನಮ್ಮ ಹತ್ರನೂ ಐತೆ. ಬಟ್ ಅದೆಲ್ಲ ಬೇಡ, ನಾವು ಕೆದಿಕೊಂಡು ಹೋಗಕ್ಕೆ ನಾವು ರೆಡಿ ಇಲ್ಲ. ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಪಕ್ಷ. ನಮ್ಮ ಶಾಸಕರು ಹೇಳಿರೋದು ಒಂದೇ, ಯಾರೇನೇ ಮಾತಾಡ್ಲಿ ಅವ್ರ ಬಾಡ್ಗವ್ರು ಮಾತಾಡ್ಲಿ ಬಿಟ್ಬಿಡ್ರಿ, ಪಚ್ಚೆ ಮೇಲೆ ಕಳ್ಳು ಹಾಕಿ ಸಿಡ್ಸ್ಕೊಳೋ ಕೆಲಸ ಮಾಡ್ಕೊಂಬಿಡಿ. ಎಲ್ಲ ಇದ್ರಲ್ಲೂ 100 ಜನ 100 ಕಾಮೆಂಟ್ ಹಾಕ್ಬೋದು. 100 ಕಾಮೆಂಟ್ ಹಾಕಿದ್ರು ಯಾರು ನಮ್ಮ ಪಕ್ಷದಿಂದ ಯಾರು ಕಾಮೆಂಟ್ ಹಾಕ್ಬೇಡಿ ಅಂತಾನೆ ಹೇಳ್ತಾರೆ. ಕೆಲವು ಯಾವ್ದೋ ಇದಾಗದಾಗ ನಾವು ಕಾಮೆಂಟ್ ಹಾಕ್ತಿವಿ. ಅದ್ ಬಿಟ್ರೆ ನಮ್ಮನ್ನ ಕಾಮೆಂಟ್ ಹಾಕ್ಬೇಡಿ ಅಂತ ಯಾಕಂದ್ರೆ ಅವರು ಸಜ್ಜನ, ಅವ್ರ ತಂದೆ ಒಂದು ಸಂಸ್ಕಾರ ಕಲ್ಸಿರೋದಕ್ಕೆ ಇವತ್ತು ಯಾರಿಗೂ ಇದ್ ಮಾಡ್ಬೇಡಿ ಅಂತ ಹೇಳ್ತಾರೆ. ನಾವು ಕೆಲಸ ಮಾಡಿ ತೋರ್ಸೋಣ, ಕೆಲಸ ಮಾಡಿಲ್ಲ ಸಾವಿರಾರು ರೀ ಜನಕ್ಕೆ ಗೊತ್ತು ಕೆಲಸ ಏನ್ ಮಾಡ್ತಾವ್ರೆ ಅನ್ಬಿಟ್ಟು ಜನಕ್ಕೆ ಗೊತ್ತು. ನಿಮ್ಮ ಹತ್ರ ನೀವು ಯಾವ್ದೇ ಕಾರಣಕ್ಕೂ ನೀವು ಒಪ್ಕೊಳಲ್ಲ. ಯಾಕೆಂದ್ರೆ ನೀವು ಕೆಲವು ಹೇಳ್ತೀರಾ, ಇದು ರೋಡ್ ಹಾಕಿರೋ ಶ್ರೀನಿವಾಸ ಮೂರ್ತಿ ರೋಡ್ ಹಾಕ್ಬಿಟ್ಟಿದ್ರು, ಅದ್ರ ಮೇಲೆ ರಂಗೋಲೆ ಬಿಟ್ಬಿಟ್ರು ಅಂತ. ಒಂದ್ ಕೆಲಸ ಮಾಡ್ರಿ, ನಾಳೆಯಿಂದ ಎಲ್ಲ ಕಿತ್ತಾಕ್ಬಿಡಂಬಿಡ್ರಿ. ಕಿತ್ತಾಕ್ಬಿಟ್ಟು ಹೊಸದಾಗಿ ರೋಡ್ ಹಾಕ್ಸ್ಬಿಡಕತ್ತದೇನ್ರಿ? ಆಗಿರೋ ರೋಡ್ ಮೇಲೆ ಹಾಕ್ಸ್ಬೇಕು. ಎಲ್ಲಿ ಕೆಲಸ ಆಗಿಲ್ವೋ ಅಲ್ಲೆಲ್ಲ ಕೆಲಸ ಆಗೈತಾ ಇಲ್ವೋ ಅನ್ನೋದನ್ನ ಖಂಡಿತವಾಗೂ ಎಲ್ಲ ಜನಕ್ಕೆ ಗೊತ್ತು. ನಿಮ್ಮಿಂದ ನಾವು ಸರ್ಟಿಫಿಕೇಟ್ ತಗೋಣ ಅಂತ ಅವಶ್ಯಕತೆ ಇಲ್ಲ. ಎಲ್ಲ ಜನಕ್ಕೆ, ನೆಲಮಂಗಲ ಕ್ಷೇತ್ರ ಜನತೆಗೆ ಯಾವ್ಯಾವ ಊರಲ್ಲಿ ಕೆಲಸ ಆಗೈತೆ ಅಂದ್ರೆ ಅವ್ರೂರವ್ರು ಆತ್ಮಸಾಕ್ಷಿಯಿಂದ ಹೇಳ್ಕೊಳ್ಳಿ. ಕೆಲವು ನಿಮ್ಮ ಲೀಡರ್ಗಳೇ ಅವ್ರಿಗೂ ಗೊತ್ತು ಕೆಲಸ ಮಾಡೋರೆ ಅಂತ, ಬಟ್ ಹೇಳ್ಕೊಳಂಗಿಲ್ಲ. ಬೇರೆ ಪಕ್ಷದಲ್ಲಿ ಇದ್ರದಿಂದ ಅವ್ರು ಗುರ್ತಿಸ್ಕೊಳಕ್ಕೆ ಆಗಲ್ಲ, ಹೇಳಕ್ಕಾಗಲ್ಲ. ಅವ್ರ ಮನ್ಸಲ್ಲೈತೆ ಕೆಲಸ ಮಾಡೋರ ಇಲ್ವಾ ಅಂದ್ಬಿಟ್ಟು. ಬೇರೆ ಪಕ್ಷದ ಎಷ್ಟೋ ಸಜ್ಜನ ನಾಯಕರವ್ರಲ್ಲ, ಅವ್ರ ಮನ್ಸಲ್ಲೈತೆ ಶಾಸಕರು ಹೆಂಗ್ ಕೆಲಸ ಮಾಡೋರೆ ಅಂತ. ಅದನ್ನ ಅವ್ರ ಬಾಯ್ ಬಿಟ್ಟು ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಆ ತರ ರೀತಿಲಿ ದಯವಿಟ್ಟು ಇದೆಲ್ಲ ಲಾಯಕಾದ ಕೆಲಸ ಅಲ್ಲ. ನಿಮ್ಮ ಒಂದು ಪ್ರವೃತ್ತಿ ಬಿಟ್ಬಿಡಿ. ಇವೆಲ್ಲ ಒಂಥರ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳೋ ತರ ದಯವಿಟ್ಟು ಮಾತಾಡ್ಬೇಡಿ. ನೀವೇನೋ ಅಷ್ಟು ಆತರ ಎಮಿನೆಂಟ್ ಇದಾದ್ರೆ ಹೇಳ್ಬೋದು. ನಾನು ತಪ್ಪಿದಸ್ತ ಅಂದ್ಮೇಲೆ ನಾನು ನಿಮ್ ಕಡೆ 1 ಬೆಲ್ಟ್ ತೋರಿಸಿದ್ರೆ ಇನ್ 4 ಬೆಲ್ಟ್ ನಾನು ತೋರಿಸಿದ್ದೆ, ನೀನ್ ಕರೆಕ್ಟ್ ಆಗಿದ್ಯಾ ಅಂತ. ಆ ತರ ನೀವು ದಯವಿಟ್ಟು ನೀವು ಒಬ್ರ ಕಡೆ ಬೆಲ್ಟ್ ತೋರ್ಸಕ್ ಮುಂಚೆ 4 ಬೆಲ್ಟ್ ನಿಮ್ನೆ ತೋರಿಸಿರ್ತದೆ, ನೀವು ಸರಿ ಇಲ್ಲ ಅಂತ. ಅದನ್ನ ತಿಳ್ಕೊಂಡು ಇನ್ಮೇಲೆ ತಿದ್ಕೊಂಡು ದಯವಿಟ್ಟು ಒಳ್ಳೆ ರೀತಿಲಿ ಇದ್ ಮಾಡಿ. ವಿರೋಧ ಮಾಡಂಗಿದ್ರೆ ಬೇರೆ ಪಕ್ಷಕ್ಕೆ ಹೋಗಿ ಮಾಡಿ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ನೀವು ಮಾಡ್ತಿದ್ರೆ ಮಾಡಿ, ಏನ್ ತೊಂದರೆ ಇಲ್ಲ. ವಿರೋಧ ಪಕ್ಷಕ್ಕೆ ಹೋಗಿ ಮಾಡಿ. ಮಾತ್ಗೂ ನಾನ್ ನಿಷ್ಠಾವಂತ ಎದೆ ಚಚ್ಕೊಂಡು ನಿಷ್ಠಾವಂತರು ಕೆಟ್ಟೆಸುತ್ತಾರ ಅಂತ ಕೆಲಸ ಮಾಡ್ಬಿಡಿ ದಯವಿಟ್ಟು.